ನಮಸ್ಕಾರ ಸ್ನೇಹಿತರೆ, ಸಿಎಸ್ಕೆ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಆರ್ಸಿಬಿ ತಂಡದಲ್ಲಿ ದೊಡ್ಡ ಬದಲಾವಣೆ. ಚೆನ್ನೈ ವಿರುದ್ಧದ ಪಂದ್ಯಕ್ಕಾಗಿ ಹೀಗಿರಲಿದೆ ಆರ್ಸಿಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ 11. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ಹಾಗೂ ಸಿಎಸ್ಕೆ ನಡುವಿನ ಪಂದ್ಯದ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಮೇ 18ರ ಮಹಾ ದಂಗಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಆರ್ಸಿಬಿ ಹಾಗೂ ಚೆನ್ನೈ ನಡುವಿನ ಹೈ ವೋಲ್ಟೇಜ್ ಮ್ಯಾಚ್ ಯಾವಾಗ ಅಂತ ಫ್ಯಾನ್ಸ್ ವೇಟ್ ಮಾಡ್ತಿದ್ದಾರೆ. ಮೋಸ್ಟ್ ಐಕಾನಿಕ್ ರಿವೆಂಜ್ ಗೇಮ್ ನಲ್ಲಿ ಫ್ಯಾನ್ಸ್ ರೆಡ್ ಆರ್ಮಿಯ ಫೈರ್ ಪ್ರದರ್ಶನವನ್ನ ಕಣ್ತುಂಬಿಕೊಳ್ಳುವ ಲೆಕ್ಕಾಚಾರದಲ್ಲಿದ್ದಾರೆ. ಈ ನಡುವೆ ಕಪ್ ಗೆಲುವಿನ ಘೋಷವಾಕ್ಯಕ್ಕೆ ಮರು ಜೀವ ಸಿಕ್ಕಿದೆ. ಹೌದು, ಸೆಕೆಂಡ್ ಹಾಫ್ ನಲ್ಲಿ ಫಿನಿಕ್ಸ್ ನಂತೆ ಮೇಲೆದ್ದಿರುವ ಆರ್ಸಿಬಿ ಲೀಗ್ ಸ್ಟೇಜ್ ನ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆ. ಕೊನೆಯ 5 ಪಂದ್ಯಗಳಲ್ಲಿ ಆರ್ಸಿಬಿ ನೀಡಿರುವ ಪರ್ಫಾರ್ಮೆನ್ಸ್ ಗೆ ಫಿದಾ ಆಗಿರುವ ಫ್ಯಾನ್ಸ್ ಈ ಸಲ ಕಪ್ ನಮ್ದೆ ಎಂದು ಶುರುವಿಟ್ಟುಕೊಂಡಿದ್ದಾರೆ. ಚೆನ್ನೈ ಎದುರು ಮೊದಲ ಪಂದ್ಯದ ರಿವೆಂಜ್ ಗೆ ಚಿನ್ನಸ್ವಾಮಿ ವೇದಿಕೆ ಸಿದ್ಧವಾಗಿದೆ. ಅಂಕಿ ಅಂಶಗಳು ಚೆನ್ನೈ ತಂಡವೇ ಹಾಟ್ ಫೇವರಿಟ್ ಎಂದು ಗುಣಗಾನ ಮಾಡ್ತಿದೆ. ಫ್ಯಾನ್ಸ್ ಈ ರಿವೆಂಜ್ ಮ್ಯಾಚ್ ನಲ್ಲಿ ಆರ್ಸಿಬಿಯೇ ಕಿಂಗ್ ಎಂಬ ಎಕ್ಸ್ಪೆಕ್ಟೇಷನ್ ನಲ್ಲಿದ್ದಾರೆ. ವಿಲ್ ಜಾಕ್ಸ್ ರವರ ಅಲಭ್ಯತೆಯಿಂದಾಗಿ ಬೇಸರವನ್ನು ಹೊರಹಾಕಿರುವ ಫ್ಯಾನ್ಸ್ ಮ್ಯಾಕ್ಸಿಯ 2.0 ದರ್ಶನದ ಮೇಲೆ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ. ಮೇ 18ಕ್ಕೆ ಚೆನ್ನೈ ಎದುರು ಆರ್ಸಿಬಿ ಸೆಣಸಾಡ್ತಾ ಇದೆ. ಕಾಕತಾಳೀಯ ಎಂಬಂತೆ ವಿರಾಟ್ ಕೊಹ್ಲಿಯ ಜೆರ್ಸಿ ನಂಬರ್ ಕೂಡ 18 ಆಗಿದೆ. ಹೀಗಾಗಿ ಅವತ್ತು ವಿರಾಟ್ ರವರು ತಮ್ಮ ವಿರಾಟ ಪ್ರದರ್ಶನವನ್ನ ಮಾಡ್ತಾರೆ ಎನ್ನುವುದು ಆರ್ಸಿಬಿ ಫ್ಯಾನ್ಸ್ ಗಳ ಭರವಸೆ. ಇದಷ್ಟೇ ಅಲ್ಲ, ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿರುವ ಲೋಪಗಳೇ ಆರ್ಸಿಬಿ ತಂಡಕ್ಕೆ ಅಡ್ವಾಂಟೇಜ್ ಆಗುತ್ತೆ ಎನ್ನುವುದು ಫ್ಯಾನ್ಸ್ ಗಳ ಅಭಿಪ್ರಾಯ. ಆರ್ಸಿಬಿ ಅಂಡ್ ಚೆನ್ನೈ ಮ್ಯಾಚ್ ಫೀವರ್ ಜಸ್ಟ್ ಹಿರಿಯರಿಗೆ ಮಾತ್ರವೇ ಅಲ್ಲ, ಪುಟಾಣಿ ಮಕ್ಕಳಿಗೂ ಹಬ್ಬಿದೆ. ಅವರು ತಮ್ಮದೇ ಸ್ಟೈಲ್ ನಲ್ಲಿ ಆರ್ಸಿಬಿ ತಂಡಗಳಿಗೆ ವಿಶ್ ಮಾಡಿ ಗಮನ ಸೆಳೆಯುತ್ತಿದ್ದಾರೆ. ಇದೀಗ ಈ ಹೈ ವೋಲ್ಟೇಜ್ ಮ್ಯಾಚ್ ಗಾಗಿ ಆರ್ಸಿಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದ್ರೆ, ಆರಂಭಿಕರಾಗಿ ಎಂದಿನಂತೆ ವಿರಾಟ್ ಕೊಹ್ಲಿ ಮತ್ತು ಫಾಫ್ ಡು ಪ್ಲೆಸಿಸ್ ಆಡಲಿದ್ದಾರೆ. ಇನ್ನು 3ನೇ ಕ್ರಮಾಂಕದಲ್ಲಿ ರಜತ್ ಪಾಟಿದಾರ್ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು 4ನೇ ಸ್ಲಾಟ್ ನಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಗುರುತಿಸಿಕೊಳ್ಳಲಿದ್ದಾರೆ. ಇನ್ನು 5ನೇ ಕ್ರಮಾಂಕದಲ್ಲಿ ಕ್ಯಾಮರನ್ ಗ್ರೀನ್ ಆಡಲಿದ್ದಾರೆ. ಇನ್ನು 6ನೇ ಸ್ಥಾನದಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ದಿನೇಶ್ ಕಾರ್ತಿಕ್ ಬರಲಿದ್ದಾರೆ. ಇನ್ನು 7ನೇ ಸ್ಥಾನದಲ್ಲಿ ಲಕ್ಕಿ ಮ್ಯಾನ್ ಆಗಿರುವ ಸ್ವಪ್ನಿಲ್ ಸಿಂಗ್ ಆಡಲಿದ್ದಾರೆ. 8ನೇ ಕ್ರಮಾಂಕದಲ್ಲಿ ಕರಣ್ ಶರ್ಮಾ ಅವರಿಗೆ ಅವಕಾಶ ನೀಡಲಾಗಿದೆ. 9ನೇ ಸ್ಥಾನದಲ್ಲಿ ಮೊಹಮ್ಮದ್ ಸಿರಾಜ್ ಆಡಲಿದ್ದಾರೆ. 10ನೇ ಕ್ರಮಾಂಕದಲ್ಲಿ ಯಶ್ ದಯಾಲ್ ಕಾಣಿಸಿಕೊಳ್ಳಲಿದ್ದಾರೆ. 11ನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಲಾಕಿ ಫರ್ಗ್ಯೂಸನ್ ಅವರು ಆರ್ಸಿಬಿ ತಂಡದ ಪ್ಲೇಯಿಂಗ್ 11ನ ಭಾಗವಾಗಲಿದ್ದಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೈಶಾಖ್ ವಿಜಯ್ ಕುಮಾರ್ ಕಾಣಿಸಿಕೊಳ್ಳಲಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಆರ್ಸಿಬಿ ಹಾಗೂ ಚೆನ್ನೈ ನಡುವಿನ ಪಂದ್ಯದ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.